ಈ ಒಂದು ವಿಡಿಯೋದಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಲಾಸ್ ಇನ್ ಮ್ಯಾಥಮೆಟಿಕಲ್ ಲಾಜಿಕ್ ಬಗ್ಗೆ ತಿಳ್ಕೊಳ್ಳೋಣ. ಡಿಫ್ರೆಂಟ್ ಟೈಪ್ಸ್ ಆಫ್ ಲಾಸ್ ಇನ್ ಮ್ಯಾಥಮೆಟಿಕಲ್ ಲಾಜಿಕ್. ಫಸ್ಟ್ ಲಾ ಬಂದ್ಬಿಟ್ಟು ಐಡೆಂಟಿಟಿ ಲಾ. ಇಲ್ಲಿ ನಿಮಗೆ ಕ್ವಶನ್ ಯಾವ ರೀತಿ ಕೇಳ್ಬೋದು ಅಂದರೆ, ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಲಾಸ್ ಅಂತನಾದರೂ ಕೇಳ್ಬೋದು, ಅಥವಾ ಇದ್ರ ಮೇಲೆ ಟ್ರೂತ್ ಟೇಬಲ್ ಬರೆಯೋಕ್ಕಾದ್ರೂ ಕೇಳ್ಬೋದು. ಲಾಜಿಕಲ್ ಇಕ್ವಿವೆಲೆಂಟ್ ಅಂತೇಳಿ ಆ ಲಾಜಿಕಲ್ ಇಕ್ವಿವೆಲೆಂಟ್ ಯೂಸ್ ಮಾಡಿಕೊಂಡು ಟ್ರೂತ್ ಟೇಬಲ್ ಬರೆಯೋದನ್ನಾದ್ರೂ ಕೇಳ್ಬೋದು, ಅಥವಾ ಎಕ್ಸ್ಪ್ಲೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲಾಸ್ ಅಂತೇಳಿ ಕೇಳ್ಬೋದು. ಇಲ್ಲಿ ಐಡೆಂಟಿಟಿ ಲಾ ಏನು ಹೇಳುತ್ತಪ್ಪ ಅಂದರೆ, ಫಸ್ಟ್ ಒನ್ನು ಇದರಲ್ಲಿ 2 ಇದಾವೆ, ಮತ್ತೆ ಎ ಕಂಜಂಕ್ಷನ್ ಟಿ ಈಸ್ ಲಾಜಿಕಲಿ ಈಕ್ವಿವ್ಯಾಲೆಂಟ್ ಟು ಎ ಅಂತ ಇದು ಒಂದು ಫಸ್ಟ್ ಲಾ ಐಡೆಂಟಿಟಿ ಲಾದಲ್ಲಿ. ಸೆಕೆಂಡ್ ಒನ್ ಏನು ಹೇಳುತ್ತಂದ್ರೆ, ಎ ಡಿಸ್ಜಂಕ್ಷನ್ ಆಫ್ ಎಫ್ ಈಸ್ ಲಾಜಿಕಲಿ ಈಕ್ವಿವಲೆಂಟ್ ಟು ಎ ಡಿಸ್ಜಂಕ್ಷನ್ ಎಫ್ ಈಸ್ ಲಾಜಿಕಲಿ ಈಕ್ವಿವಲೆಂಟ್ ಟು ಎ ಅಂತ ಹೇಳುತ್ತೆ. ಇದನ್ನ ನಾವು ಹೆಂಗ ಪ್ರೂವ್ ಮಾಡ್ಬೋದು, ಅಥವಾ ನಿಮಗೆ ಪ್ರೂವ್ ದಟ್ ನಿಮಗೆ 2 ಮಾರ್ಕ್ಸ್ಗೆ ಓನ್ಲಿ 2 ಮಾರ್ಕ್ಸ್ಗೆ ಎ ಕಂಜಂಕ್ಷನ್ ಟಿ ಈಸ್ ಲಾಜಿಕಲಿ ಈಕ್ವಿವೆಲೆಂಟ್ ಟು ಎ ಅಂತ ಕೇಳ್ಬೋದು, ಅಥವಾ ಎ ಡಿಸ್ಜಂಕ್ಷನ್ ಎಫ್ ಈಸ್ ಲಾಜಿಕಲ್ ಈಕ್ವಿವೆಲೆಂಟ್ ಟು ಎ ಅಂತ ಕೇಳ್ಬೋದು. ಈ ತರನಾದ್ರೂ ಕೇಳ್ಬೋದು. ಇಲ್ಲ ಅಂದ್ರೆ ನಿಮಗೆ ಎಕ್ಸ್ಪ್ಲೇನ್ 5 ಮಾರ್ಕ್ಸ್ಗೆ ಎಕ್ಸ್ಪ್ಲೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲಾಸ್ ಅಂತೇಳಿ ಕೇಳ್ಬೋದು. ಇಲ್ಲಿ ಎ ಕಂಜಂಕ್ಷನ್ ಟಿ ಅಂತಂದ್ರೆ ಹೆಂಗ್ ಪ್ರೂವ್ ಮಾಡ್ತೀವಿ ಅಂದ್ರೆ, ಫಸ್ಟಿಗೆ ಎ ಅನ್ನೋದು ಒಂದು ಇನ್ಪುಟ್ ನ ಬರ್ಕೊಂತೀವಿ. ಎಗೆ ನಮ್ಗೆ ಏನಿರುತ್ತೆ, ಟ್ರೂ ಇರುತ್ತೆ, ಇಲ್ಲ ಅಂದ್ರೆ ಫಾಲ್ಸ್ ಇರುತ್ತೆ. ಇನ್ನೊಂದು ಇಲ್ಲೇನ್ ಕೊಟ್ಟಾರ, ಟಿ ಅಂತ ಕೊಟ್ಟಾರ. ಟಿ ಅಂತ ಕೊಟ್ಟಾರ ಅಂದ್ರೆ ನಾವು ಎರಡಕ್ಕೂ ನಾವೇನ್ ಮಾಡ್ಬೇಕು, ಟ್ರೂತ್ ಟಿ ನ ಅಪ್ಲೈ ಮಾಡ್ಬೇಕು. ಇಲ್ಲಿ ಇದಕ್ಕೆ ನಾವೇನ್ ಮಾಡ್ಬೇಕು, ಎ ಕಂಜಂಕ್ಷನ್ ಟಿ ನ ಬರ್ಕೋಬೇಕು. ಎ ಕಂಜಂಕ್ಷನ್ ಟಿ ಅನ್ನೋದು ಏನಂದ್ರೆ, ಇಲ್ಲಿ ಕಂಜಂಕ್ಷನ್ ಏನಿರುತ್ತೆ, ವೆನ್ ಎನಿ 2 ಇನ್ಪುಟ್ ಅಥವಾ ಬೋತ್ ಇನ್ಪುಟ್ಸ್ ಆರ್ ಟ್ರೂ ದ ಔಟ್ಪುಟ್ ಈಸ್ ಟ್ರೂ. ಇನ್ನು 2 ಇನ್ಪುಟ್ ಟ್ರೂ ಇದ್ದಾಗ ಮಾತ್ರ ಔಟ್ಪುಟ್ ಟ್ರೂ ಬರುತ್ತೆ, ಇನ್ನೆಲ್ಲಾ ಕಡೆ ನಮಗೆ ಫಾಲ್ಸ್ ಬರುತ್ತೆ. ಇವಾಗ ನೋಡ್ರಿ, ಎ ಕಂಜಂಕ್ಷನ್ ಟಿ ನ ಮತ್ತೆ ಎ ನ ಇವೆರಡನ್ನೂ ನೋಡಿದ್ರೆ ನಮಗೆ ಏನನ್ಸುತ್ತೆ, ಇವೆರಡು ಕೂಡ ವ್ಯಾಲ್ಯೂಸು ಟಿ ಎಫ್ ಇದೆ, ಇಲ್ಲಿ ಕೂಡ ಟಿ ಎಫ್ ಇದೆ. ಸೊ ಇಟ್ ಈಸ್ ಲಾಜಿಕಲಿ ಇಕ್ವಿವ್ಯಾಲೆಂಟ್ ಅಂತ ಹೇಳ್ತೀವಿ. ಈ ತರ ನಾವು ಎಲ್ಲಾ ಲಾಸಿಗೂ ಟ್ರೂತ್ ಟೇಬಲ್ ನ ಬರೆದಾಗ ನಮಗೆ ಅವು ಪ್ರೂವ್ ಆಗ್ತವೆ. ಇವನ್ನ ಟ್ರೂತ್ ಟೇಬಲ್ ಬರೀರಂತನಾದ್ರೂ ಕೇಳ್ಬೋದು, ಅಥವಾ ಐಡೆಂಟಿಟಿ ಲಾ, ವಾಟ್ ಆರ್ ದ ಐಡೆಂಟಿಟಿ ಲಾಸ್ ಅಂತನಾದ್ರೂ ಕೇಳ್ಬೋದು. ಇವು ನಿಮಗೆ ನೆನಪಿರಬೇಕು. ಫಸ್ಟ್ ಒನ್ ಯಾವುದು, ಐಡೆಂಟಿಟಿ ಲಾದಲ್ಲಿ ಎ ಕಂಜಂಕ್ಷನ್ ಟಿ ಈಸ್ ಲಾಜಿಕಲಿ ಈಕ್ವಿವ್ಯಾಲೆಂಟ್ ಟು ಎ ಡಿಸ್ಜಂಕ್ಷನ್ ಎಫ್ ಈಸ್ ಲಾಜಿಕಲಿ ಈಕ್ವಿವ್ಯಾಲೆಂಟ್ ಟು ಎ. ಇದು ಫಸ್ಟ್ ಲಾ ಆಫ್ ಮ್ಯಾಥಮೆಟಿಕಲ್ ಲಾಜಿಕ್. ನೆಕ್ಸ್ಟ್ ಅದೇ ರೀತಿ ಸೆಕೆಂಡ್ ಒನ್ ಏನಪ್ಪಾ ಅಂದ್ರೆ, ಡಾಮಿನೇಷನ್ ಲಾ ಅಂತೇಳಿ ಕರಿತೀವಿ. ಸೆಕೆಂಡ್ ಒನ್ ಡಾಮಿನೇಷನ್ ಲಾ. ಈ ಡಾಮಿನೇಷನ್ ಲಾ ಏನ್ ಹೇಳುತ್ತಂದ್ರೆ, ಎ ಕಂಜಂಕ್ಷನ್ ಎಫ್ ಈಸ್ ಲಾಜಿಕಲಿ ಈಕ್ವಿವಲೆಂಟ್ ಟು ಎಫ್. ಅದಾದ್ಮೇಲೆ ಎ ಡಿಸ್ಜಂಕ್ಷನ್ ಟಿ ಈಸ್ ಲಾಜಿಕಲಿ ಈಕ್ವಿವಲೆಂಟ್ ಟು ಟಿ. ಇದನ್ನು ಕೂಡ ನಾವು ಟ್ರೂತ್ ಟೇಬಲ್ ಬರೆದು ನೋಡ್ಬೋದು, ಅಥವಾ ಡೈರೆಕ್ಟ್ ಆಗಿ ಪ್ರೂಫ್ ಅಂದ್ರೆ ನಮಗೆ ಕೇಳಿದ್ರೆ ಹೆಂಗ್ ಬರೀಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಎ ಟಿ ಮತ್ತೆ ಎಫ್ ಎರಡು ಇನ್ಪುಟ್ ವೇರಿಯೇಬಲ್ಸ್ ತಗೊಳ್ತೀವಿ. ಇವೆರಡಕ್ಕೂ ಫಾಲ್ಸ್ ಅಪ್ಲೈ ಮಾಡಿದಾಗ ಎ ಡಿಸ್ಜಂಕ್ಷನ್ ಎಫ್ ಏನಾಗುತ್ತೆ, ಎರಡು ಇನ್ಪುಟ್ ಟ್ರೂ ಇದ್ದಾಗ ಔಟ್ಪುಟ್ ಟ್ರೂ ಬರುತ್ತೆ. ಬಟ್ ಇಲ್ಲಿ ಎರಡು ಇನ್ಪುಟ್ ಟ್ರೂ ಇಲ್ಲ, ಇವು ನಮಗೆ ಏನ್ ಬರುತ್ತೆ, ಫಾಲ್ಸ್ ಬರುತ್ತೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಎ ಡಿಸ್ಜಂಕ್ಷನ್ ಎಫ್ ಈಸ್ ಲಾಜಿಕಲಿ ಈಕ್ವಿವೆಲೆಂಟ್ ಟು ಎಫ್ ಅಂತ ಕೊಟ್ಟರೆ ಅದು ಟ್ರೂ ಆಗುತ್ತೆ. ಅದೇ ರೀತಿ ಎ ಡಿಸ್ಜಂಕ್ಷನ್ ಟಿ ಈಸ್ ಲಾಜಿಕಲಿ ಈಕ್ವಿವೆಲೆಂಟ್ ಟು ಟಿ ಅಂತ ಕೊಟ್ಟರೆ, ಅಂದ್ರೆ ಡಾಮಿನೇಷನ್ ಲಾ ಹೇಳುತ್ತೆ. ಇಲ್ಲಿ ಏನ್ ಬರಿತೀವಿ, ಎ ಟಿ ಮತ್ತೆ ಎಫ್ ಬರಿತೀವಿ. ಇಲ್ಲಿ ಟಿ ಮತ್ತೆ ಟಿ ಬರ್ಕೊಂಡ್ರೆ ಇಲ್ಲಿ ಏನಾಗುತ್ತೆ, ಎ ಡಿಸ್ಜಂಕ್ಷನ್ ಟಿ, ಯಾವ್ದಾದ್ರು ಒಂದು ಇನ್ಪುಟ್ ಟ್ರೂ ಇದ್ದಾಗ ಔಟ್ಪುಟ್ ಟ್ರೂ ಬರುತ್ತೆ. ಸೊ ಇಲ್ಲಿ ಟಿ ಬಂತು, ಹಂಗಾಗಿ ನಮಗೆ ಈ ಲಾ ಕೂಡ ಪ್ರೂವ್ ಆಯ್ತು. ಫಸ್ಟ್ ಒನ್ ಐಡೆಂಟಿಟಿ ಲಾ ಆದ್ಮೇಲೆ ಸೆಕೆಂಡ್ ಒನ್ ಯಾವುದು, ಡಾಮಿನೇಷನ್ ಲಾ. ಇವು ನಿಮಗೆ ಏನ್ ಕೇಳ್ಬೋದು, 2 ಮಾರ್ಕ್ಸ್ ಕೇಳ್ಬೋದು, ಅಥವಾ 5 ಮಾರ್ಕ್ಸ್ ಕೇಳ್ಬೋದು. ಮತ್ತೆ ಅದೇ ರೀತಿ ಥರ್ಡ್ ಲಾ ಯಾವ್ದಪ್ಪ ಅಂದ್ರೆ, ಥರ್ಡ್ ಲಾ ಬಂದ್ಬಿಟ್ಟು ಐಡೆಂಪೊಟೆಂಟ್ ಲಾ ಅಂತ ಕರಿತೀವಿ. ಥರ್ಡ್ ಲಾ ಒಂದು ಐಡೆಂಪೊಟೆಂಟ್ ಲಾ. ಈ ಐಡೆಂಪೊಟೆಂಟ್ ಲಾ ಏನ್ ಹೇಳುತ್ತೆ ಅಂದ್ರೆ,
ಎ ಕಂಜಂಕ್ಷನ್ ಎ ಈಸ್ ಲಾಜಿಕಲಿ ಈಕ್ವಿವೆಲೆಂಟ್ ಟು ಎ. ಇನ್ನೊಂದು ಎ ಡಿಸ್ಜಂಕ್ಷನ್ ಎ ಈಸ್ ಲಾಜಿಕಲಿ ಈಕ್ವಿವೆಲೆಂಟ್ ಟು ಎ ಅಂತ ಹೇಳಿ. ಇಲ್ಲಿ ನೋಡ್ರಿ, ಫಸ್ಟಿಗೆ ನಾವು ಎ ಮತ್ತೆ ಎ ವ್ಯಾಲ್ಯೂ ಟ್ರೂ ಫಾಲ್ಸ್ ಬರ್ಕೊಂಡ್ವಿ. ಅದೇ ಎ ವ್ಯಾಲ್ಯೂ ಏನಿರುತ್ತೆ, ಟ್ರೂ ಫಾಲ್ಸ್ ಇರುತ್ತೆ. ಎ ಡಿಸ್ಜಂಕ್ಷನ್ ಎ ಬರಿತೀವಿ, ಮತ್ತೆ ಎ ಕಂಜಂಕ್ಷನ್ ಎ ಡಿಸ್ಜಂಕ್ಷನ್ ಎ ಬರಿತೀವಿ. ಇಲ್ಲೇನಾಗುತ್ತೆ, ಕಂಜಂಕ್ಷನ್ ಅಲ್ಲಿ ಎರಡೂ ಟ್ರೂ ಇದ್ದಾಗ ಔಟ್ಪುಟ್ ಟ್ರೂ ಬರುತ್ತೆ, ಇನ್ನು ಉಳಿಕಿದ್ರಲ್ಲಿ ಫಾಲ್ಸ್ ಬರುತ್ತೆ. ಅದೇ ರೀತಿ ಇಲ್ಲಿ ನಮಗೇನಾಗುತ್ತೆ ನೋಡ್ರಿ, ಎ ಡಿಸ್ಜಂಕ್ಷನ್ ಎದಲ್ಲಿ ಯಾವುದಾದ್ರೂ ಎರಡು ಇನ್ಪುಟ್ ಅಥವಾ ಯಾವುದಾದ್ರೂ ಒಂದು ಇನ್ಪುಟ್ ಟ್ರೂ ಇದ್ದಾಗ ನಮಗೆ ಟ್ರೂ ಬರುತ್ತೆ, ಇಲ್ಲಾಂದ್ರೆ ಫಾಲ್ಸ್ ಬರುತ್ತೆ. ಇಲ್ಲಿ ಕೂಡ ನಮಗೆ ಎ ಕಂಜಂಕ್ಷನ್ ಎ ಟಿ ಎಫ್ ಬಂತು, ಎ ಡಿಸ್ಜಂಕ್ಷನ್ ಎ ಟಿ ಎಫ್ ಬಂತು. ಇವೆರಡು ನೋಡಿದಾಗ ಏನಾಗುತ್ತೆ, ಇಟ್ ಇಸ್ ಸೇಮ್ ಆಸ್ ಎ ವ್ಯಾಲ್ಯೂ. ಸೊ ಐಡೆಂಪೊಟೆಂಟ್ ಲಾ ಈಸ್ ಪ್ರೂವ್ಡ್ ಅಂತ ಬರೀತೀವಿ, ಅಥವಾ ಅವು ನಮಗೆ ಟ್ರೂತ್ ಟೇಬಲ್ ಪ್ರಕಾರ ನಾವು ಪ್ರೂವ್ ಮಾಡಿದ್ವಿ. ನೆಕ್ಸ್ಟ್ ಲಾ ಬಂದ್ಬಿಟ್ಟು ನೆಕ್ಸ್ಟ್ ಫೋರ್ತ್ ಲಾ ಏನ್ ಹೇಳುತ್ತಪ್ಪ ಅಂದ್ರೆ ಡಬಲ್ ನೆಗೇಷನ್ ಲಾ. ಫೋರ್ತ್ ಒನ್ನು ಡಬಲ್ ನೆಗೇಷನ್ ಲಾ. ಈ ಡಬಲ್ ನೆಗೇಷನ್ ಲಾ ಏನ್ ಹೇಳುತ್ತಪ್ಪ ಅಂದ್ರೆ ನೆಗೇಷನ್ ಆಫ್ ನೆಗೇಷನ್ ಎ ಈಸ್ ಲಾಜಿಕಲಿ ಈಕ್ವಿವೆಲೆಂಟ್ ಟು ಎ ಅಂತ ಹೇಳುತ್ತೆ ಈ ಡಬಲ್ ನೆಗೇಷನ್ ಲಾ. ಫಾರ್ ಎಕ್ಸಾಂಪಲ್, ಇಲ್ಲಿ ಎ ವ್ಯಾಲ್ಯೂನ ನಾವು ಟ್ರೂ ಮತ್ತೆ ಫಾಲ್ಸ್ ಅಂತ ತಗೊಂಡಿವಿ. ನೆಗೇಷನ್ ಎ ಏನಾಗುತ್ತೆ, ಟ್ರೂ ಇದ್ದಿದ್ದು ಫಾಲ್ಸ್ ಆಗುತ್ತೆ ನಾಟ್ ಅಪ್ಲೈ ಮಾಡಿದಾಗ, ಫಾಲ್ಸ್ ಇದ್ದಿದ್ದು ಟ್ರೂ ಆಗುತ್ತೆ. ನೆಕ್ಸ್ಟ್ ನೆಗೇಷನ್ ಆಫ್ ನೆಗೇಷನ್ ಎ ಮಾಡಿದ್ರೆ, ಮತ್ತೆ ನೆಗೇಷನ್ ಎಗೆ ನೆಗೇಷನ್ ಎನ ಅಪ್ಲೈ ಮಾಡಿದ್ರೆ ಫಾಲ್ಸ್ ಇದ್ದಿದ್ದು ಏನಾಗುತ್ತೆ, ಟ್ರೂ ಆಗುತ್ತೆ, ಟ್ರೂ ಇದ್ದಿದ್ದು ಫಾಲ್ಸ್ ಆಗುತ್ತೆ. ಇಲ್ಲಿ ನಮಗೇನ್ ಬಂದಿದೆ, ಟ್ರೂ ಫಾಲ್ಸ್ ಬಂದಿದೆ. ಎ ವ್ಯಾಲ್ಯೂ ಏನಿರುತ್ತೆ, ಟ್ರೂ ಫಾಲ್ಸ್ ಇರುತ್ತೆ. ಸೊ ಡಬಲ್ ನೆಗೇಷನ್ ಲಾ ಇಸ್ ಪ್ರೂವ್. ಈ ತರ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಲಾಸ್ ನ ನಾವು ಬರ್ಕೊಂತ ಹೋಗ್ಬೇಕು. ನೆಕ್ಸ್ಟ್ 5ನೇ ಲಾ ಬಂದ್ಬಿಟ್ಟು ಕಮ್ಯುಟೇಟಿವ್ ಲಾ. ಇಲ್ಲಿಂದ ಬರ್ತಾವಲ್ಲ ಇವು ನಿಮಗೆ 5 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಕ್ವಶನ್ಗಳು. ಕಮ್ಯುಟೇಟಿವ್ ಲಾ. ಈ ಕಮ್ಯುಟೇಟಿವ್ ಲಾ ಏನ್ ಹೇಳುತ್ತಪ್ಪ ಅಂದ್ರೆ, ಕಮ್ಯುಟೇಟಿವ್ ಲಾದಲ್ಲಿ ಫಸ್ಟ್ ಒನ್ ಎ ಕಂಜಂಕ್ಷನ್ ಬಿ. ಎ ಕಂಜಂಕ್ಷನ್ ಬಿ ಈಸ್ ಲಾಜಿಕಲಿ ಈಕ್ವಿವೆಲೆಂಟ್ ಟು ಬಿ ಕಂಜಂಕ್ಷನ್ ಎ ಅಂತ ಇದು ಒಂದು ಲಾ. ನೆಕ್ಸ್ಟ್ ಅದೇ ರೀತಿ ಸೆಕೆಂಡ್ ಏನ್ ಹೇಳುತ್ತಂದ್ರೆ ಎ ಡಿಸ್ಜಂಕ್ಷನ್ ಬಿ ಈಸ್ ಲಾಜಿಕಲಿ ಈಕ್ವಿವೆಲೆಂಟ್ ಟು ಎ ಡಿಸ್ಜಂಕ್ಷನ್ ಬಿ ಈಸ್ ಲಾಜಿಕಲಿ ಈಕ್ವಿವೆಲೆಂಟ್ ಟು ಬಿ ಡಿಸ್ಜಂಕ್ಷನ್ ಎ. ಇದು ನಮಗೇನಂದ್ರೆ ಕಮ್ಯುಟೇಟಿವ್ ಲಾ. ನಿಮಗೆ 5 ಮಾರ್ಕ್ಸ್ಗೆ ಪ್ರೂವ್ ಕಮ್ಯುಟೇಟಿವ್ ಲಾಸ್ ಅಂತನಾದ್ರೂ ಕೇಳ್ಬೋದು, ಅಥವಾ ಪ್ರೂವ್ ದಟ್ ಎ ಕಂಜಂಕ್ಷನ್ ಬಿ ಈಸ್ ಲಾಜಿಕಲಿ ಈಕ್ವಿವೆಲೆಂಟ್ ಟು ಬಿ ಕಂಜಂಕ್ಷನ್ ಎ ಅಂತನಾದ್ರೂ ಕ್ವಶನ್ ಅರೈಸ್ ಆಗ್ಬೋದು. ಇಲ್ಲಿ ನಮಗೆ ಇದನ್ನ ಕೊಟ್ಟಾಗ ನಾವೇನ್ ಮಾಡ್ಬೇಕಂದ್ರೆ ಟ್ರೂತ್ ಟೇಬಲ್ ನ ಬರಿಬೇಕು. ಟ್ರೂತ್ ಟೇಬಲ್ ನ ಬರಿಬೇಕಂದ್ರೆ ಫಸ್ಟ್ ಎ ಬಿ ಕೊಟ್ಟಾರೆ, ಎ ಬಿ ವ್ಯಾಲ್ಯೂಸ್ ನ ಬರ್ಕೊಂತೀವಿ. ಎ ಬಿ ವ್ಯಾಲ್ಯೂಸ್ ಅಲ್ಲಿ ಫಸ್ಟ್ ನಮಗೆ ಏನ್ ಬರುತ್ತೆ, ಫಸ್ಟ್ ಯಾವಾಗ್ಲೂ ಫಾಲ್ಸ್ ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಫಾಲ್ಸ್ ಟ್ರೂ ಇರುತ್ತೆ. ನೆಕ್ಸ್ಟ್ ಟ್ರೂ ಫಾಲ್ಸ್ ಇರುತ್ತೆ. ನೆಕ್ಸ್ಟ್ ಟ್ರೂ ಇರುತ್ತೆ. ಈ ತರ ಫಸ್ಟ್ ಎ ಬಿ ವ್ಯಾಲ್ಯೂಸ್ ನ ನಾವು ಬರ್ಕೊಂತೀವಿ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ನಾವೇನ್ ಬರ್ಕೊಂತೀವಿ, ಪ್ರೂವ್ ಮಾಡ್ಬೇಕಂದ್ರೆ ನಮಗೆ 2 ವ್ಯಾಲ್ಯೂ ಬೇಕು. 2 ವ್ಯಾಲ್ಯೂ ಅಂದ್ರೆ ಎ ಕಂಜಂಕ್ಷನ್ ಬಿ ಅನ್ನೋದೊಂದು, ಬಿ ಕಂಜಂಕ್ಷನ್ ಎ ಅನ್ನೋದು. ಇಲ್ಲಿ ನಾವು ಬರ್ಕೊಂಡಾಗ ಫಸ್ಟಿಗೆ ಎ ಕಂಜಂಕ್ಷನ್ ಬಿ. ಎ ಕಂಜಂಕ್ಷನ್ ಬಿ ಅಂದ್ರೆ 2 ವ್ಯಾಲ್ಯೂ ಟ್ರೂ ಆದಾಗ ಔಟ್ಪುಟ್ ಟ್ರೂ ಬರುತ್ತೆ, ಇನ್ನೆಲ್ಲ ಇದರಲ್ಲೂ ಫಾಲ್ಸ್ ಬರ್ತವೆ. ಅದೇ ರೀತಿ ಬಿ ಕಂಜಂಕ್ಷನ್ ಎನ ರಿವರ್ಸ್ ನೋಡಿದಾಗ ಕೂಡ ನಮಗೆ ಇಲ್ಲಿ ಮಾತ್ರ 2 ವ್ಯಾಲ್ಯೂ ಟ್ರೂ ಇದಾವೆ, ಇದು ಟ್ರೂ ಬರುತ್ತೆ, ಇವೆರಡು ಫಾಲ್ಸ್ ಆಗ್ತವೆ, ಇಲ್ಲಿ ಫಾಲ್ಸ್ ಬರ್ತವೆ. ಸೊ ಇಲ್ಲಿ ಎ ಕಂಜಂಕ್ಷನ್ ಬಿ ಈಸ್ ಲಾಜಿಕಲಿ ಈಕ್ವಿವೆಲೆಂಟ್ ಟು. ಲಾಜಿಕಲಿ ಈಕ್ವಿವೆಲೆಂಟ್ ಅಂತ ಯಾವಾಗ ಹೇಳ್ತೀವಿ, ವೆನ್ ದ ಪಿ ಅಂಡ್ ಕ್ಯೂ ಅಥವಾ ವೆನ್ ದ ಟ್ರೂತ್ ಟೇಬಲ್ಸ್ ಆರ್ ಈಕ್ವಲ್. ಟ್ರೂತ್ ಟೇಬಲ್ ಈಕ್ವಲ್ ಆಗಿದ್ದಾಗ, ಇಲ್ಲಿ ನಮಗೆ ಇದನ್ನು ಚೆಕ್ ಮಾಡಿದಾಗ ಮತ್ತೆ ಬಿ ಕಂಜಂಕ್ಷನ್ ಚೆಕ್ ಮಾಡಿದಾಗ ಎರಡು ಟ್ರೂತ್ ಟೇಬಲ್ ಏನಿದಾವೆ ಸೇಮ್ ಇದಾವೆ. ಹಂಗಾಗಿ ಇವನ್ನ ನಾವೇನಂತ ಕರಿತೀವಿ, ಕಮ್ಯುಟೇಟಿವ್ ಲಾ ಈಸ್ ಪ್ರೂವ್ಡ್ ಅಂತ ಕರಿತೀವಿ. ನಿಮಗೆ ಡೈರೆಕ್ಟ್ ಆಗಿ ಏನಂತ ಕೇಳ್ಬೋದು, ಕ್ವಶನ್ ಎಕ್ಸ್ಪ್ಲೈನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲಾಸ್ ಅಂತ ಕೇಳಿದ್ರೆ ಅವನ್ನೆಲ್ಲವನ್ನ ಲಾಸ್ ಬರಿಬೇಕು, ಅಥವಾ ಅಪ್ರೂವ್ ಕಮ್ಯುಟೇಟಿವ್ ಲಾಸ್ ಅಂತ ಕೇಳಿದಾಗ ಇವನ್ನ ಬರಿಬೇಕು. ಅದೇ ರೀತಿ ಎ ಡಿಸ್ಜಂಕ್ಷನ್ ಬಿ ಈಸ್ ಲಾಜಿಕಲಿ ಈಕ್ವಲೆಂಟ್ ಟು ಬಿ ಡಿಸ್ಜಂಕ್ಷನ್ ಎ. ಇದನ್ನ ಪ್ರೂವ್ ಮಾಡಕಂದ್ರೂ ಸೇಮ್ ನಾವೇನ್ ಮಾಡಬೇಕು, ಸೇಮ್ ಇದೇ ರೀತಿ ಎ ಬಿ ನ ಬರ್ಕೊಂತೀವಿ. ಎ ಬಿ ಬರ್ಕೊಂಡ್ಮೇಲೆ ಎ ಡಿಸ್ಜಂಕ್ಷನ್ ಬಿ ನ ಬರಿತೀವಿ, ಬಿ ಡಿಸ್ಜಂಕ್ಷನ್ ಎ ನ ಬರಿತೀವಿ. ಇಲ್ಲಿ ಫಸ್ಟಿಗೆ ಫಾಲ್ಸ್ ಇರುತ್ತೆ, ಇಲ್ಲಿ ಫಾಲ್ಸ್ ಟ್ರೂ ಇರುತ್ತೆ, ನೆಕ್ಸ್ಟ್ ಟ್ರೂ ಫಾಲ್ಸ್ ಇರುತ್ತೆ, ಟ್ರೂ ಇರುತ್ತೆ.
ಇಲ್ಲಿ ಎ ಡಿಸ್ಜಂಕ್ಷನ್ ಬಿ ನಲ್ಲಿ ಡಿಸ್ಜಂಕ್ಷನ್ ಏನ್ ಹೇಳುತ್ತೆ, ಯಾವ್ದಾದ್ರು ಒಂದು ಇನ್ಪುಟ್ ಟ್ರೂ ಇದ್ದಾಗ ಔಟ್ಪುಟ್ ಟ್ರೂ ಬರುತ್ತೆ, ಇನ್ನು ಉಳಿಕೆಯಲ್ಲಿ ಫಾಲ್ಸ್ ಬರ್ತವೆ. ಅದೇ ರೀತಿ ಬಿ ಡಿಸ್ಜಂಕ್ಷನ್ ಏನು ಕೂಡ ಏನಾಗುತ್ತೆ, ಸೇಮ್ ಇಲ್ಲಿ ಯಾವ್ದಾದ್ರು ಒಂದು ಇನ್ಪುಟ್ ಟ್ರೂ ಇದ್ದಾಗ ಟ್ರೂ ಬರುತ್ತೆ, ಇನ್ನೊಂದರಲ್ಲಿ ಫಾಲ್ಸ್ ಬರ್ತವೆ. ಇಲ್ಲಿ ನಾವು ಎರಡು ಚೆಕ್ ಮಾಡಿದಾಗ ಎ ಕಂಜಂಕ್ಷನ್ ಡಿಸ್ಜಂಕ್ಷನ್ ಬಿ, ಬಿ ಡಿಸ್ಜಂಕ್ಷನ್ ಬಿ ಎರಡು ಚೆಕ್ ಮಾಡಿದಾಗ ನಮಗೆ ಔಟ್ಪುಟ್ ವ್ಯಾಲ್ಯೂಸ್ ಎರಡು ಸೇಮ್ ಇದಾವೆ. ಸೊ ಕಮ್ಯುಟೇಟಿವ್ ಲಾ ಇಸ್ ಪ್ರೂವ್ಡ್ ಅಂತ ಬರೀಬೇಕು. ಈ ತರ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಲಾಸ್ ಅಲ್ಲಿ ಕ್ವಶನ್ ಕೇಳಿದಾಗ ಬರೀಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಲಾ ಸಿಕ್ಸ್ತ್ ಒನ್ ಅಸೋಸಿಯೇಟಿವ್ ಲಾ. ಈ ಅಸೋಸಿಯೇಟಿವ್ ಲಾ ಏನ್ ಹೇಳುತ್ತಪ್ಪ ಅಂದ್ರೆ, ಅಸೋಸಿಯೇಟಿವ್ ಲಾ ಎ ಕಂಜಂಕ್ಷನ್ ಬಿ conjunction C is logically equivalent to A conjunction B conjunction C. ಇದು ಒಂದು. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಏನು ಹೇಳುತ್ತಂದ್ರೆ A disjunction B disjunction C is logically equivalent to A disjunction B disjunction C. ಇದು ಅಸೋಸಿಯೇಟಿವ್ ಲಾ. ಈ ಅಸೋಸಿಯೇಟಿವ್ ಲಾನ ನಿಮಗೆ ಕ್ವಶನ್ ಯಾವ ರೀತಿ ಕೇಳಬಹುದು, prove that A conjunction B conjunction C is logically equal to A conjunction B conjunction C ಅಂತ ನಾವು ಕೇಳಬಹುದು, ಅಥವಾ ಪ್ರೂವ್ ಅಸೋಸಿಯೇಟಿವ್ ಲಾಸ್ ಅಂತನಾದ್ರೂ ಕೇಳಬಹುದು. ನಿಮಗೆ ಅಸೋಸಿಯೇಟಿವ್ ಲಾ ಯಾವುದು, ಕಮ್ಯುಟೇಟಿವ್ ಲಾ ಯಾವುದು, ಐಡೆಂಟಿಟಿ ಲಾ ಯಾವುದು, ಡಾಮಿನೇಷನ್ ಲಾ ಯಾವುದು ಅನ್ನೋದು ಗೊತ್ತಿರಬೇಕು. ಈಗ ಇಲ್ಲಿ ನಮಗೆ 3 ಇನ್ಪುಟ್ ಇರೋದ್ರಿಂದ 3 ಇನ್ಪುಟ್ಸ್ ನಾವು ಫಸ್ಟ್ ಬರ್ಕೊಂತೀವಿ. ಎ ಬಿ ಮತ್ತೆ ಸಿ 3 ಇನ್ಪುಟ್ ನ ಬರ್ಕೊಂತೀವಿ. 3 ಇನ್ಪುಟ್ ಬರ್ಕೋಬೇಕಾದ್ರೆ ಫಸ್ಟ್ ಏನಿರುತ್ತೆ, ಫಾಲ್ಸ್ ಫಾಲ್ಸ್ ಇರುತ್ತೆ. ನೆಕ್ಸ್ಟ್ ಏನು, ಫಾಲ್ಸ್ ಫಾಲ್ಸ್ ಟ್ರೂ ಆಗುತ್ತೆ. ನೆಕ್ಸ್ಟ್ ಫಾಲ್ಸ್ ಟ್ರೂ ಫಾಲ್ಸ್ ಆಗುತ್ತೆ. ಇದನ್ನ ಇಲ್ಲಿಂದ ಬರ್ಕೊಂಡ್ಬಿಡೋಣ, ಇಲ್ಲ ಆಗಲ್ಲ. ಇಲ್ಲಿ ಎ ಬಿ ಸಿ, ಇಲ್ಲೇನ್ ಮಾಡೋಣ, ಎ ಕಂಜಂಕ್ಷನ್ ಬಿ ಬರೆಯೋಣ. ಇದನ್ನ ಎಲ್ ಎಚ್ ಎಸ್ ಅಂತ ತಗೊಳ್ಳೋಣ, ಇದನ್ನ ಆರ್ ಎಚ್ ಎಸ್ ಅಂತ ತಗೊಳ್ಳೋಣ. ನೆಕ್ಸ್ಟ್ ಎ ಕಂಜಂಕ್ಷನ್ ಬಿ ಆದ್ಮೇಲೆ ಎಲ್ ಎಚ್ ಎಸ್ ನ ಬರಿತೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಬಿ ಕಂಜಂಕ್ಷನ್ ಸಿ ನ ಬರಿತೀನಿ. ಬಿ ಕಂಜಂಕ್ಷನ್ ಬಿ ಸಿ ಬರೆದು ಆರ್ ಎಚ್ ಎಸ್ ಅಂತ ಬರಿತೀನಿ. ಅಂದ್ರೆ ಇಲ್ಲ ಇದನ್ನ ಬರೆಯಕ್ಕೆ ನನಗೆ ಆಗಲ್ಲ ಅಂತೇಳಿ ನಾನು ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಅಂತ ತಗೊಂಡಿದ್ದೀನಿ. ಇಲ್ಲಿ ನಾವು ಫಸ್ಟಿಗೆ ಏನ್ ಮಾಡ್ತೀವಿ, ಎ ಬಿ ಸಿ ಗೆ ವ್ಯಾಲ್ಯೂನ ಬರಿತೀವಿ. ಫಸ್ಟ್ ಫಾಲ್ಸ್ 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 ಇರುತ್ತೆ, ಇಲ್ಲಿ ಫಾಲ್ಸ್ ಫಾಲ್ಸ್ ಟ್ರೂ, ನೆಕ್ಸ್ಟ್ ಫಾಲ್ಸ್ ಟ್ರೂ ಫಾಲ್ಸ್, ನೆಕ್ಸ್ಟ್ ಫಾಲ್ಸ್ ಟ್ರೂ ಟ್ರೂ, ನೆಕ್ಸ್ಟ್ ಟ್ರೂ ಫಾಲ್ಸ್ ಫಾಲ್ಸ್, ನೆಕ್ಸ್ಟ್ ಟ್ರೂ ಫಾಲ್ಸ್ ಟ್ರೂ, ನೆಕ್ಸ್ಟ್ ಟ್ರೂ ಟ್ರೂ ಫಾಲ್ಸ್, ನೆಕ್ಸ್ಟ್ ಟ್ರೂ 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 ಇರುತ್ತೆ. ಎಲ್ಲವೂ ಟ್ರೂ ಇರ್ತವೆ. ಈಗ ಏನಾಯ್ತು, ನಮಗೆ ಟೋಟಲ್ ಆಗಿ 8 ವ್ಯಾಲ್ಯೂಸ್ ನಾವು ಬರ್ಕೊಂಡ್ವಿ. ಈ 8 ವ್ಯಾಲ್ಯೂಸ್ ಬರ್ಕೊಂಡ್ಮೇಲೆ ಈಗ ಫಸ್ಟಿಗೆ ನಾವೇನ್ ಮಾಡ್ಬೇಕಂದ್ರೆ ಕಂಜಂಕ್ಷನ್ ಇರೋದ್ರಿಂದ ಎ ಕಂಜಂಕ್ಷನ್ ಬಿ ನ ನೋಡ್ತೀವಿ. ಎ ಕಂಜಂಕ್ಷನ್ ಬಿ ನ ನೋಡಿದಾಗ ಕಂಜಂಕ್ಷನ್ ರೂಲ್ ಏನ್ ಹೇಳುತ್ತೆ, ಎಲ್ಲವೂ ವ್ಯಾಲ್ಯೂಸ್ ಟ್ರೂ ಇದ್ದಾಗ ಔಟ್ಪುಟ್ ಟ್ರೂ ಬರುತ್ತೆ. ಸೊ ಎ ಕಂಜಂಕ್ಷನ್ ಬಿ ದಲ್ಲಿ ಟ್ರೂ, ಎರಡು ಟ್ರೂ ಎಲ್ಲಿದಾವೆ, ಲಾಸ್ಟಿಗೆ ಮಾತ್ರ ಎರಡು ಟ್ರೂ ಇದಾವೆ, ಅದು ಮಾತ್ರ ಟ್ರೂ ಬರುತ್ತೆ. ಇನ್ನು ಉಳಿಕಿದಲ್ಲಿ ಎಲ್ಲ ಫಾಲ್ಸ್ ಬರ್ತವೆ. ನೆಕ್ಸ್ಟ್ ಅದಾದ್ಮೇಲೆ ಎಲ್ ಎಚ್ ಎಸ್. ಎಲ್ ಎಚ್ ಎಸ್ ಏನ್ ಹೇಳುತ್ತೆ, ಎ ಕಂಜಂಕ್ಷನ್ ಬಿ ಕಂಜಂಕ್ಷನ್ ಸಿ. ಫಸ್ಟಿಗೆ ಎ ಕಂಜಂಕ್ಷನ್ ಬಿ ಏನ್ ಕಂಡಿಡಿದೀವಲ್ಲ ಅದನ್ನ ಪ್ಲಸ್ ಸಿ ನ ನೋಡ್ಕೋಬೇಕು. ಇವೆರಡನ್ನ ನೋಡ್ಕೊಂಡು ಇವೆರಡರಲ್ಲೂ ಎರಡು ವ್ಯಾಲ್ಯೂ ಟ್ರೂ ಎಲ್ಲಿದಾವೆ ಅಲ್ಲಿ ಮಾತ್ರ ಟ್ರೂ ಬರುತ್ತೆ. ಸೊ ಲಾಸ್ಟಿಗೆ ಮಾತ್ರ ಎರಡು ವ್ಯಾಲ್ಯೂ ಟ್ರೂ ಇದಾವೆ, ಇನ್ನೆಲ್ಲದರಲ್ಲೂ ಒಂದು ಮಾತ್ರ ಟ್ರೂ ಇದೆ. ಸೊ ಇವೆಲ್ಲವೂ ಕೂಡ ಫಾಲ್ಸ್ ಆಗ್ತವೆ. ನೆಕ್ಸ್ಟ್ ಬಿ ಕಂಜಂಕ್ಷನ್ ಸಿ. ಬಿ ಕಂಜಂಕ್ಷನ್ ಸಿ ಅನ್ನೋದೇನು, ಇಲ್ಲಿ ನಮಗೆ ಎರಡು ವ್ಯಾಲ್ಯೂ ಟ್ರೂ ಇದ್ದಾಗ ಮಾತ್ರ ಟ್ರೂ ಬರುತ್ತೆ. ಇಲ್ಲಿ ಒಂದು ಟ್ರೂ ಇದೆ, ಇಲ್ಲಿ ಎರಡು ವ್ಯಾಲ್ಯೂ ಟ್ರೂ ಇದಾವೆ, ಇಲ್ಲಿ ಮಾತ್ರ ಟ್ರೂ ಬರುತ್ತೆ. ಸೊ ಇನ್ನು ಉಳಿಕಿದೆಲ್ಲ ಫಾಲ್ಸ್ ಬರ್ತವೆ. ನೆಕ್ಸ್ಟ್ ನಮಗೆ ಏನ್ ನೋಡ್ಬೇಕು, ಆರ್ ಎಚ್ ಎಸ್. ಆರ್ ಎಚ್ ಎಸ್ ಅಂದ್ರೆ ಎ ಕಂಜಂಕ್ಷನ್ ಬಿ ಕಂಜಂಕ್ಷನ್ ಸಿ. ಎ ನೋಡ್ಬೇಕು ಮತ್ತೆ ಈ ವ್ಯಾಲ್ಯೂನ ನೋಡ್ಬೇಕು, ಎದು ಮತ್ತೆ ಬಿ ಕಂಜಂಕ್ಷನ್ ಸಿ ಇವೆರಡು ನೋಡ್ಬೇಕು. ಇವೆರಡು ನೋಡಿದಾಗ ಕಂಜಂಕ್ಷನ್ ರೂಲ್ ನ ಅಪ್ಲೈ ಮಾಡಬೇಕು. ಇವೆರಡರಲ್ಲೂ ಟ್ರೂ, ಎರಡು ಟ್ರೂ ಎಲ್ಲಿದಾವೆ ಅಲ್ಲಿ ಮಾತ್ರ ಟ್ರೂ ಬರುತ್ತೆ. ಎಲ್ಲವೂ ಎಲ್ಲಿ ಟ್ರೂ ಇದಾವೆ, ಲಾಸ್ಟಿಗೆ ಮಾತ್ರ ಟ್ರೂ ಇದೆ. ಸೊ ಲಾಸ್ಟಿಗೆ ಮಾತ್ರ ಟ್ರೂ ಬರುತ್ತೆ, ಇನ್ನು ಉಳಿಕಿದೆಲ್ಲ ಫಾಲ್ಸ್ ಬರ್ತವೆ. ಹಂಗಾಗಿ ಇವೆಲ್ಲವೂ ಫಾಲ್ಸ್ ನ ಬರಿತೀವಿ.
ಈಗ ನಾವು ಚೆಕ್ ಮಾಡಬೇಕು ಎಲ್ ಎಚ್ ಎಸ್ ವ್ಯಾಲ್ಯೂ ಮತ್ತೆ ಆರ್ ಎಚ್ ಎಸ್ ವ್ಯಾಲ್ಯೂ ಚೆಕ್ ಮಾಡಿದಾಗ ಇಲ್ಲಿ ನೋಡ್ರಿ ಎಲ್ ಎಚ್ ಎಸ್ ವ್ಯಾಲ್ಯೂ ಅಲ್ಲಿ ಎಲ್ಲಾ ಫಾಲ್ಸ್ ಇದೆ, ಲಾಸ್ಟಿಗೆ ಮಾತ್ರ ಟ್ರೂ ಇದೆ. ಆರ್ ಎಚ್ ಎಸ್ ಅಲ್ಲೂ ಕೂಡ ಎಲ್ಲಾ ಫಾಲ್ಸ್ ಇದಾವೆ, ಲಾಸ್ಟಿಗೆ ಮಾತ್ರ ಟ್ರೂ ಇದಾವೆ. ಸೊ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಸೊ ಇಲ್ಲಿ ಏನಾಗುತ್ತೆ, ಎ ಕಂಜಂಕ್ಷನ್ ಬಿ ಕಂಜಂಕ್ಷನ್ ಸಿ ಇಸ್ ಲಾಜಿಕಲ್ ಈಕ್ವಲೆಂಟ್ ಟು ಎ ಕಂಜಂಕ್ಷನ್ ಆಫ್ ಬಿ ಕಂಜಂಕ್ಷನ್ ಸಿ. ಈ ತರ ನಾವು ಏನ್ ಮಾಡ್ಬೇಕಂದ್ರೆ ಪ್ರೂವ್ ಮಾಡಬೇಕು. ಪ್ರೂವ್ ಅಸೋಸಿಯೇಟಿವ್ ಲಾ ಅಂತ ಕೇಳ್ಬೋದು, ಅಥವಾ ಪ್ರೂವ್ ದಟ್ ಎ ಕಂಜಂಕ್ಷನ್ ಬಿ ಕಂಜಂಕ್ಷನ್ ಸಿ ಈಸ್ ಲಾಜಿಕಲಿ ಈಕ್ವಲೆಂಟ್ ಟು ಎ ಕಂಜಂಕ್ಷನ್ ಬಿ ಕಂಜಂಕ್ಷನ್ ಸಿ ಅಂತೇಳಿ ಕೇಳ್ಬೋದು. ಈ ತರ ಸೆಕೆಂಡು ನೀವು ಪ್ರೂವ್ ಮಾಡಿ, ಡಿಸ್ಜಂಕ್ಷನ್ ರೂಲ್ನ ಅಪ್ಲೈ ಮಾಡ್ರಿ. ಡಿಸ್ಜಂಕ್ಷನ್ ರೂಲ್ನ ಅಪ್ಲೈ ಮಾಡಿ ನೀವು ಅದನ್ನ ಟ್ರೂತ್ ಟೇಬಲ್ನ ಬರೀ. ಈ ತರ 5 ಮಾರ್ಕ್ಸ್ಗೆ ಇದು ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ ಅದೇ ರೀತಿ ಅಸೋಸಿಯೇಟಿವ್ ಲಾ ಆದ್ಮೇಲೆ ನೆಕ್ಸ್ಟ್ ಲಾ ಏನ್ ಬರುತ್ತೆ, ಡಿಸ್ಟ್ರಿಬ್ಯೂಟಿವ್ ಲಾ ಅಂತ ಬರುತ್ತೆ. ನೆಕ್ಸ್ಟ್ 7th ಒನ್ ಡಿಸ್ಟ್ರಿಬ್ಯೂಟಿವ್ ಲಾ. ಈ ಡಿಸ್ಟ್ರಿಬ್ಯೂಟಿವ್ ಲಾ ಏನ್ ಹೇಳುತ್ತಂದ್ರೆ, ಫಸ್ಟ್ ಒನ್ ಎ ಕಂಜಂಕ್ಷನ್ ಆಫ್ ಬಿ ಡಿಸ್ಜಂಕ್ಷನ್ ಸಿ ಈಸ್ ಲಾಜಿಕಲಿ ಈಕ್ವಲೆಂಟ್ ಟು ಎ ಕಂಜಂಕ್ಷನ್ ಬಿ ಡಿಸ್ಜಂಕ್ಷನ್ A conjunction B disjunction A conjunction C. ಇನ್ನೊಂದು A disjunction of B conjunction C is logically equivalent to A disjunction B conjunction A disjunction C. ಎರಡು ಲಾ ಇದಾವೆ. ನಾನು ಟ್ರೂತ್ ಟೇಬಲ್ ಒಂದೊಂದು ಮಾತ್ರ ತೋರಿಸ್ತಾ ಇದ್ದೀನಿ, ಇನ್ನೊಂದನ್ನ ನೀವು ಟ್ರೂತ್ ಟೇಬಲ್ನ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಈಗ ಫಸ್ಟಿಗೆ ಡಿಸ್ಟ್ರಿಬ್ಯೂಟಿವ್ ಲಾ, ನಿಮಗೆ ಪ್ರೂವ್ ದಟ್ ಡಿಸ್ಟ್ರಿಬ್ಯೂಟಿವ್ ಅಥವಾ ಪ್ರೂವ್ ಡಿಸ್ಟ್ರಿಬ್ಯೂಟಿವ್ ಲಾಸ್ ಅಂತ ಕೇಳ್ಬೋದು, ಅಥವಾ ಪ್ರೂವ್ ದಟ್ ಎ ಕಂಜಂಕ್ಷನ್ ಬಿ ಡಿಸ್ಜಂಕ್ಷನ್ ಸಿ ಇಸ್ ಲಾಜಿಕಲ್ ಈಕ್ವಲ್ ಟು ಎ ಕಂಜಂಕ್ಷನ್ ಬಿ ಡಿಸ್ಜಂಕ್ಷನ್ ಎ ಕಂಜಂಕ್ಷನ್ ಸಿ ಅಂತ ಕೇಳ್ಬೋದು. ಕೇಳಿದಾಗ ನೀವೇನ್ ಮಾಡ್ಬೇಕಂದ್ರೆ ಫಸ್ಟ್ ಎ ಬಿ ಸಿ ವ್ಯಾಲ್ಯೂನ ಬರ್ಕೊಂತೀರಿ. ಎ ಬಿ ಸಿ ವ್ಯಾಲ್ಯೂ ಏನು, ಫಾಲ್ಸ್ ಫಾಲ್ಸ್ ಫಾಲ್ಸ್, ನೆಕ್ಸ್ಟ್ ಫಾಲ್ಸ್ ಫಾಲ್ಸ್ ಟ್ರೂ, ನೆಕ್ಸ್ಟ್ ಫಾಲ್ಸ್ ಟ್ರೂ ಫಾಲ್ಸ್ ಬರುತ್ತೆ, ನೆಕ್ಸ್ಟ್ ಫಾಲ್ಸ್ ಟ್ರೂ ಟ್ರೂ, ನೆಕ್ಸ್ಟ್ ಟ್ರೂ ಫಾಲ್ಸ್ ಫಾಲ್ಸ್, ನೆಕ್ಸ್ಟ್ ಟ್ರೂ ಫಾಲ್ಸ್ ಟ್ರೂ, ನೆಕ್ಸ್ಟ್ ಟ್ರೂ ಟ್ರೂ ಫಾಲ್ಸ್, ನೆಕ್ಸ್ಟ್ ಟ್ರೂ ಟ್ರೂ ಟ್ರೂ. ಈ ತರ ಫಸ್ಟ್ ನಾವೇನ್ ಬರ್ತೀವಿ, ಎ ಬಿ ಸಿ ವ್ಯಾಲ್ಯೂನ ಬರ್ಕೊಂಡು. ನೆಕ್ಸ್ಟ್ ಏನಿದೆ, ಬಿ ಬಿ ಡಿಸ್ಜಂಕ್ಷನ್ ಸಿ ಇದೆ. ನೆಕ್ಸ್ಟ್ ಈ ವ್ಯಾಲ್ಯೂನ ನಾನು ಏನು ಕರ್ಕೊಂತೀನಿ, ಎಲ್ ಎಚ್ ಎಸ್ ಅಂತ ಕರ್ಕೊಂತೀನಿ, ಎಲ್ ಎಚ್ ಎಸ್. ನೆಕ್ಸ್ಟ್ ಏನಿದೆ, ಎ ಕಂಜಂಕ್ಷನ್ ಬಿ ಇದೆ, ನೆಕ್ಸ್ಟ್ ಎ ಕಂಜಂಕ್ಷನ್ ಸಿ ಇದೆ. ನೆಕ್ಸ್ಟ್ ಈ ವ್ಯಾಲ್ಯೂನ ನಾನು ಟೋಟಲ್ ಆರ್ ಎಚ್ ಎಸ್ ಅಂತ ಕರಿತೀನಿ, ಆರ್ ಎಚ್ ಎಸ್ ಅಂತ ಬರ್ಕೊತೀನಿ. ಈಗ ಫಸ್ಟಿಗೆ ಇಲ್ಲಿ ಫಸ್ಟಿಗೆ ಫಾಲ್ಸ್ 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 ಇದೆ. ಇಲ್ಲಿ ನೋಡ್ರಿ ಬಿ ಡಿಸ್ಜಂಕ್ಷನ್ ಸಿ ಇದೆ. ಬಿ ಡಿಸ್ಜಂಕ್ಷನ್ ಸಿ ಅಂದ್ರೆ ಯಾವ್ದಾದ್ರೂ ಒಂದು ಇನ್ಪುಟ್ ಟ್ರೂ ಇದ್ದಾಗ ನಮಗೆ ಔಟ್ಪುಟ್ ಟ್ರೂ ಬರುತ್ತೆ. ಸೊ ಇಲ್ಲಿ ಟ್ರೂ ಇದೆ, ಇಲ್ಲಿ ಟ್ರೂ ಬರುತ್ತೆ, ಇಲ್ಲಿ ಫಾಲ್ಸ್, ಇಲ್ಲಿ ಟ್ರೂ ಬರುತ್ತೆ, ಇಲ್ಲಿ ಟ್ರೂ ಬರುತ್ತೆ, ಇಲ್ಲಿ ಟ್ರೂ ಬರುತ್ತೆ. ಇದು ನಮಗೆ ಏನಾಯ್ತು, ಬಿ ಡಿಸ್ಜಂಕ್ಷನ್ ಸಿ ಆಯ್ತು. ನೆಕ್ಸ್ಟ್ ಎಲ್ ಎಚ್ ಎಸ್. ಎಲ್ ಎಚ್ ಎಸ್ ಏನ್ ಹೇಳುತ್ತೆ, ಎ ಕಂಜಂಕ್ಷನ್ ಆಫ್ ಬಿ ಡಿಸ್ಜಂಕ್ಷನ್ ಸಿ. ಇಲ್ಲಿ ಬಿ ಡಿಸ್ಜಂಕ್ಷನ್ ಸಿ ನ ನಾವು ಫೈಂಡ್ ಔಟ್ ಮಾಡಿದೀವಿ. ಇಲ್ಲಿ ಎ ವ್ಯಾಲ್ಯೂ ಇದೆ, ಈ ವ್ಯಾಲ್ಯೂನಲ್ಲಿ ನೋಡಬೇಕು, ಕಂಜಂಕ್ಷನ್ ನ ಅಪ್ಲೈ ಮಾಡಬೇಕು. ಇಲ್ಲಿ ಕಂಜಂಕ್ಷನ್ ಅಲ್ಲಿ ಏನಾಗುತ್ತೆ, ಎರಡೂ ವ್ಯಾಲ್ಯೂ ಟ್ರೂ ಇದ್ದಾಗ ಮಾತ್ರ ಔಟ್ಪುಟ್ ನಮಗೆ ಟ್ರೂ ಬರುತ್ತೆ. ಸೊ ಇಲ್ಲಿ ಲಾಸ್ಟಿಗೆ ಮೂರು ಕೂಡ ಏನಿದಾವೆ, ಟ್ರೂ ಇದಾವೆ. ಇವು ಎಲ್ಲವೂ ನಮಗೆ ಏನ್ ಬರ್ತವೆ, ಮೂರು ವ್ಯಾಲ್ಯೂ ಟ್ರೂ ಬರ್ತವೆ. ಇನ್ನು ಉಳಿಕಿದ್ದೆಲ್ಲ ಫಾಲ್ಸ್ ಇದೆ, ಹಂಗಾಗಿ ಫಾಲ್ಸ್ ಬರ್ತವೆ. ನೆಕ್ಸ್ಟ್ ಎ ಕಂಜಂಕ್ಷನ್ ಬಿ. ಎ ಕಂಜಂಕ್ಷನ್ ಬಿ ಅಂದ್ರೆ ಇವಕ್ಕೆ ನಾವೇನ್ ಮಾಡಬೇಕು, ಎ ಬಿಗೆ ಕಂಜಂಕ್ಷನ್ ನ ಅಪ್ಲೈ ಮಾಡಬೇಕು. ಕಂಜಂಕ್ಷನ್ ಅನ್ನೋದು ಎರಡು ವ್ಯಾಲ್ಯೂ ಟ್ರೂ ಇದ್ದಾಗ ಬರುತ್ತೆ. ಎರಡು ವ್ಯಾಲ್ಯೂ ಟ್ರೂ ಎಲ್ಲಿದ್ದಾವೆ, ಲಾಸ್ಟಿಗೆ ಮಾತ್ರ ಎರಡು ವ್ಯಾಲ್ಯೂ ಟ್ರೂ ಇದಾವೆ, ಇನ್ನು ಉಳಿಕಿದ್ದೆಲ್ಲ ಫಾಲ್ಸ್ ಬರ್ತವೆ. ನೆಕ್ಸ್ಟ್ ಎ ಕಂಜಂಕ್ಷನ್ ಸಿ. ಎ ಕಂಜಂಕ್ಷನ್ ಸಿ ಇವೆರಡನ್ನು ಚೆಕ್ ಮಾಡಬೇಕು. ಇವೆರಡನ್ನು ಚೆಕ್ ಮಾಡಿದಾಗ ಇಲ್ಲಿ ಮಾತ್ರ ಲಾಸ್ಟ್ ಬಟ್ ಒನ್, ಥರ್ಡ್ ಒನ್ ಪ್ಲಸ್ ಲಾಸ್ಟ್ ಒನ್, ಇಲ್ಲಿ ನಮಗೆ ಟ್ರೂ ಬರ್ತವೆ, ಇನ್ನು ಉಳಿಕಿದ್ದೆಲ್ಲ ಫಾಲ್ಸ್ ಬರ್ತವೆ.
ಕಂಜಂಕ್ಷನು ಡಿಸ್ಜಂಕ್ಷನು ಕರೆಕ್ಟಾಗಿ ನಿಮಗೆ ಟ್ರೂತ್ ಟೇಬಲ್ ಬರೆಯಕ್ಕೆ ಬಂದರೆ ಇವೆಲ್ಲವೂ ಈಸಿಯಾಗಿ ಬರಿಬೋದು. ನೆಕ್ಸ್ಟ್ ಇಲ್ಲಿ ಏನು ಹೇಳ್ತಾರೆ, ಆರ್ ಎಚ್ ಎಸ್ ಅಲ್ಲಿ ಏನಿದೆ, ಎ ಕಂಜಂಕ್ಷನ್ ಬಿ ಡಿಸ್ಜಂಕ್ಷನ್ ಎ ಕಂಜಂಕ್ಷನ್ ಸಿ ಇದೆ. ಎ ಕಂಜಂಕ್ಷನ್ ಬಿ ಮತ್ತು ಎ ಕಂಜಂಕ್ಷನ್ ಸಿ ನಲ್ಲಿ ಯಾವುದಾದ್ರೂ ಒಂದು ಇನ್ಪುಟ್ ಟ್ರೂ ಇದ್ರೆ ನಮಗೆ ಔಟ್ಪುಟ್ ಅಲ್ಲಿ ಟ್ರೂ ಬರುತ್ತೆ, ಯಾಕಂದ್ರೆ ಡಿಸ್ಜಂಕ್ಷನ್ ಇರೋದ್ರಿಂದ. ಇಲ್ಲಿ ಫಾಲ್ಸ್ ಫಾಲ್ಸ್ ಇದೆ, ಫಸ್ಟ್ ಫಾಲ್ಸ್ ಬರುತ್ತೆ, ಇದು ಫಾಲ್ಸು, ಇದು ಫಾಲ್ಸು, ಫಾಲ್ಸ್ ಫಾಲ್ಸ್. ಇಲ್ಲಿ ನಮಗೆ ಏನಿದೆ, ಟ್ರೂ ಇದೆ, ಫಾಲ್ಸ್ ಟ್ರೂ ಇದೆ, ಟ್ರೂ ಬರುತ್ತೆ, ಟ್ರೂ ಫಾಲ್ಸ್ ಇದೆ, ಟ್ರೂ 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 ಇದೆ, ಟ್ರೂ ಬರುತ್ತೆ. ಇಲ್ಲಿ ನಾವು ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ನ ಚೆಕ್ ಮಾಡ್ರಿ. ಎಲ್ ಎಚ್ ಎಸ್ ಅಲ್ಲಿ ಲಾಸ್ಟಿಗೆ 3 ವ್ಯಾಲ್ಯೂಸ್ ಮಾತ್ರ ಟ್ರೂ ಬಂದಿದ್ದಾವೆ, ಆರ್ ಎಚ್ ಎಸ್ ಅಲ್ಲೂ ಕೂಡ ಲಾಸ್ಟಿಗೆ 3 ವ್ಯಾಲ್ಯೂಸ್ ಟ್ರೂ ಬಂದಿದ್ದಾವೆ. ಸೊ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಇದು ಡಿಸ್ಟ್ರಿಬ್ಯೂಟಿವ್ ಲಾ ಈಸ್ ಪ್ರೂವ್ಡ್ ಅಂತ ಬರೀತೀವಿ, ಅಥವಾ ಪ್ರೂವ್ ದಟ್ ಅಂತ ಕೇಳಿದಾಗ ಈ ಟ್ರೂತ್ ಟೇಬಲ್ ನ ಬರೆದು ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಎನ್ಸ್ ದ ಪ್ರೂಫ್ ಅಂತ ಹೇಳಿ ಬರಿಬೇಕು. ಇದೇ ರೀತಿ ನೀವು ಸೆಕೆಂಡ್ ಡಿಸ್ಟ್ರಿಬ್ಯೂಟಿವ್ ಲಾ ಏನಿದೆಯಲ್ಲ ಅದಕ್ಕೆ ಟ್ರೂತ್ ಟೇಬಲ್ ನ ಬರೀ. ನೆಕ್ಸ್ಟ್ 7th ಡಿಸ್ಟ್ರಿಬ್ಯೂಟಿವ್ ಲಾ ಆಯ್ತು. ಡಿಸ್ಟ್ರಿಬ್ಯೂಟಿವ್ ಲಾ ಆದ್ಮೇಲೆ ನೆಕ್ಸ್ಟ್ ಲಾ ಬಂದ್ಬಿಟ್ಟು ಡಿ ಮಾರ್ಗನ್ಸ್ ಲಾ. ಈ ಡಿ ಮಾರ್ಗನ್ಸ್ ಲಾ ಅನ್ನೋದು ನಮಗೆ ಇಂಪಾರ್ಟೆಂಟ್. ಡಿ ಮಾರ್ಗನ್ಸ್ ಲಾಸ್ ಇಲ್ಲಿ ನಮಗೆ ಕ್ವಶನ್ ಕೇಳಬಹುದು, ಏನಂತ, ಪ್ರೂವ್ ಡಿ ಮಾರ್ಗನ್ ಲಾಸ್ ಅಂತೇಳಿ ಕೇಳ್ಬೋದು. ಡಿ ಮಾರ್ಗನ್ ಲಾ ಏನ್ ಹೇಳ್ತಪ್ಪ ಅಂದ್ರೆ, ಫಸ್ಟ್ ಲಾ ಏನ್ ಹೇಳುತ್ತೆ, ನೆಗೇಷನ್ ಆಫ್ ಎ ಕಂಜಂಕ್ಷನ್ ಬಿ ಈಸ್ ಲಾಜಿಕಲಿ ಈಕ್ವಲೆಂಟ್ ಟು ನೆಗೇಷನ್ ಎ ಡಿಸ್ಜಂಕ್ಷನ್ ನೆಗೇಷನ್ ಬಿ. ಇದು ಫಸ್ಟ್ ಲಾ. ಸೆಕೆಂಡ್ ಡಿ ಮಾರ್ಗನ್ ಲಾ ಏನ್ ಹೇಳುತ್ತೆ, ನೆಗೇಷನ್ ಆಫ್ ಎ ಡಿಸ್ಜಂಕ್ಷನ್ ಬಿ ಈಸ್ ಲಾಜಿಕಲಿ ಈಕ್ವಲೆಂಟ್ ಟು ನೆಗೇಷನ್ ಎ ಕಂಜಂಕ್ಷನ್ ನೆಗೇಷನ್ ಬಿ. ಇದನ್ನ ನಾವು ಪ್ರೂವ್ ಮಾಡಬೇಕು. ಇದು ನಿಮಗೆ ಪ್ರೂವ್ ಡಿ ಮಾರ್ಗನ್ಸ್ ಲಾಸ್ ಅಂತ ಹೇಳಿ ಇಂಪಾರ್ಟೆಂಟ್, ಕೇಳಿದ್ರು ಕೇಳ್ಬೋದು. ಎ ಬಿ ವ್ಯಾಲ್ಯೂ ಬರ್ಕೊಂತೀವಿ. ಫಸ್ಟು ಎ ಬಿ ವ್ಯಾಲ್ಯೂ ಬರ್ಕೊಳಕಂದ್ರೆ ಫಾಲ್ಸು ಫಾಲ್ಸು, ಫಾಲ್ಸ್ ಟ್ರೂ, ಟ್ರೂ ಫಾಲ್ಸ್, ನೆಕ್ಸ್ಟ್ ಟ್ರೂ ಟ್ರೂ. ಇದಕ್ಕೆ ನಾವೇನ್ ಮಾಡಬೇಕು, ಎ ಕಂಜಂಕ್ಷನ್ ಬಿ ನ ಬರ್ಕೊಂತೀವಿ. ನೆಕ್ಸ್ಟ್ ಎ ಕಂಜಂಕ್ಷನ್ ಬಿ ಬರೆದ್ಮೇಲೆ ನೆಗೇಷನ್ ಆಫ್ ಎ ಕಂಜಂಕ್ಷನ್ ಬಿ ಬರಿತೀವಿ. ನೆಕ್ಸ್ಟ್ ಏನ್ ಬೇಕು, ನೆಗೇಷನ್ ಎ ಬೇಕು, ನೆಗೇಷನ್ ಬಿ ಬೇಕು. ನೆಕ್ಸ್ಟ್ ನೆಗೇಷನ್ ಆಫ್ ಎ ಡಿಸ್ಜಂಕ್ಷನ್ ನೆಗೇಷನ್ ಬಿ ಬರಿತೀವಿ. ಇಲ್ಲಿ ನಮಗೆ ಎ ಕಂಜಂಕ್ಷನ್ ಬಿ ದಲ್ಲಿ ವ್ಯಾಲ್ಯೂ ಯಾವಾಗ ಟ್ರೂ ಬರುತ್ತೆ, ಬೋತ್ ಇನ್ಪುಟ್ಸ್ ಆರ್ ಟ್ರೂಸ್, ಅವಾಗ ಮಾತ್ರ ಟ್ರೂ ಬರುತ್ತೆ. ನೆಕ್ಸ್ಟ್ ಇನ್ನು ಉಳಿಕಿದ್ರೆಲ್ಲ ಫಾಲ್ಸ್ ಬರ್ತವೆ. ಇದಕ್ಕೆ ನೆಗೇಷನ್ ಅಪ್ಲೈ ಮಾಡಿದ್ರೆ ಉಲ್ಟಾ, ಫಾಲ್ಸ್ ಇದ್ದಿದ್ದು ಟ್ರೂ ಆಗುತ್ತೆ, ಟ್ರೂ ಇದ್ದಿದ್ದು ಫಾಲ್ಸ್ ಆಗುತ್ತೆ. ನೆಕ್ಸ್ಟ್ ನೆಗೇಷನ್ ಎ ನೆಗೇಷನ್ ಬಿ. ನೆಗೇಷನ್ ಎ ಅಂದ್ರೆ ಫಸ್ಟ್ ಎ ವ್ಯಾಲ್ಯೂ ಫಾಲ್ಸ್ ಇದ್ರೆ ನೆಗೇಷನ್ ಎ ಟ್ರೂ ಬರುತ್ತೆ, ಫಾಲ್ಸ್ ಇದ್ದಿದ್ದು ಟ್ರೂ, ಟ್ರೂ ಇದ್ರೆ ಫಾಲ್ಸು, ಟ್ರೂ ಇದ್ರೆ ಫಾಲ್ಸ್. ನೆಗೇಷನ್ ಬಿ ಏನ್ ಬರುತ್ತೆ, ಟ್ರೂ ಫಾಲ್ಸು, ಟ್ರೂ ಫಾಲ್ಸ್. ಅಂದ್ರೆ ಇಲ್ಲಿ ಇದಕ್ಕೆ ರಿವರ್ಸ್ ಆರ್ಡರ್ ಬರೀಬೇಕು. ಇದಕ್ಕೆ ನಾವೇನ್ ಮಾಡಬೇಕು, ಡಿಸ್ಜಂಕ್ಷನ್ ನ ಅಪ್ಲೈ ಮಾಡ್ತೀವಿ. ಡಿಸ್ಜಂಕ್ಷನ್ ಅಪ್ಲೈ ಮಾಡಿದಾಗ ಇಲ್ಲಿ ಏನಾಗುತ್ತೆ, ಡಿಸ್ಜಂಕ್ಷನ್ ಅಲ್ಲಿ ಯಾವ್ದಾದ್ರು ಒಂದು ಇನ್ಪುಟ್ ಟ್ರೂ ಇದ್ದಾಗ ಔಟ್ಪುಟ್ ನಮಗೆ ಟ್ರೂ ಬರುತ್ತೆ. ಸೊ ಟ್ರೂ ಟ್ರೂ ಇದೆ, ಟ್ರೂ ಬರುತ್ತೆ, ಟ್ರೂ ಫಾಲ್ಸ್ ಟ್ರೂ ಬರುತ್ತೆ, ಫಾಲ್ಸ್ ಟ್ರೂ ಟ್ರೂ ಬರುತ್ತೆ, ಫಾಲ್ಸ್ 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 ಬರುತ್ತೆ. ಇಲ್ಲಿ ನಾವು ನೆಗೇಷನ್ ಆಫ್ ಎ ಕಂಜಂಕ್ಷನ್ ಬಿ ಇದು ಎಲ್ ಎಚ್ ಎಸ್, ಇಲ್ಲಿ ಲಾಸ್ಟಿಗೆ ಬಂದಿರೋದು ನಮಗೆ ಆರ್ ಎಚ್ ಎಸ್. ಇವೆರಡನ್ನೂ ನಾವು ಚೆಕ್ ಮಾಡಿದಾಗ ವ್ಯಾಲ್ಯೂಸು ಈ ವ್ಯಾಲ್ಯೂ ಮತ್ತೆ ಈ ವ್ಯಾಲ್ಯೂ ಎರಡು ಸೇಮ್ ಇದಾವೆ. ಸೊ ಡಿ ಮಾರ್ಗನ್ ಲಾ ಈಸ್ ಪ್ರೂವ್ಡ್ ಅಂತ ಬರಿತೀವಿ. ಇದೇ ರೀತಿ ನೆಕ್ಸ್ಟ್ ಸೆಕೆಂಡ್ ಒನ್ ಕೂಡ ನಾವು ಬರೆದಾಗ ನೆಗೇಷನ್ ಆಫ್ ಎ ಡಿಸ್ಜಂಕ್ಷನ್ ಬಿ ಈಸ್ ಲಾಜಿಕಲಿ ಈಕ್ವಲೆಂಟ್ ಟು ನೆಗೇಷನ್ ಎ ಕಂಜಂಕ್ಷನ್ ನೆಗೇಷನ್ ಬಿ ಅಂತೇಳಿ ಅದು ಪ್ರೂವ್ ಆಗುತ್ತೆ. ಸೊ ಈ ತರ ಡಿಫ್ರೆಂಟ್ ಲಾಸ್ ಇದಾವೆ. ಈ ಲಾಸ್ ಅಲ್ಲಿ ನಿಮಗೆ ಯಾವ್ದಾದ್ರು ಅಸೋಸಿಯೇಟಿವ್ ಲಾ, ಡಿಸ್ಟ್ರಿಬ್ಯೂಟಿವ್ ಲಾ ಅಥವಾ ಕಮ್ಯುಟೇಟಿವ್ ಲಾ, ನೆಕ್ಸ್ಟ್ ಡಿ ಮಾರ್ಗನ್ಸ್ ಲಾ, ಇವು 5 ಮಾರ್ಕ್ಸ್ ಕೇಳ್ಬೋದು. ಇನ್ನು ಉಳಿಕಿದ್ದು ಮೊದಲು ಐಡೆಂಟಿಟಿ ಲಾ, ಐಡಂಪೊಟೆಂಟ್ ಲಾ ಬರ್ತಾವಲ್ಲ ಅವನ್ನ 2 ಮಾರ್ಕ್ಸ್ ಕೇಳ್ಬೋದು. ಅಥವಾ 5 ಅಥವಾ 10 ಮಾರ್ಕ್ಸ್ಗೆ ಎಕ್ಸ್ಪ್ಲೈನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲಾಸ್ ಇನ್ ಮ್ಯಾಥಮೆಟಿಕಲ್ ಲಾಜಿಕ್ ಅಂತ ಕೇಳಿದ್ರೆ ಇವೆಲ್ಲ ಲಾಸ್ಗಳನ್ನ ಬರೆದು ನೀವು ಟ್ರೂತ್ ಟೇಬಲ್ ನ ಬರೀಬೇಕು.